ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ಇಲ್ಲಿ ಇರುವಂತಹ ಪ್ರಶ್ನೆಗಳು 100%, 200, 1000%, ಎಷ್ಟು ಪರ್ಸೆಂಟ್ ಆದರೂ ಅಂದ್ಕೊಳ್ಳಿ, ಅಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಆಗಿರ್ತವೆ. ದ್ವಿತೀಯ ಪಿ ಯು ಸಿ ಸಬ್ಜೆಕ್ಟ್ ಕನ್ನಡ ಆಗಿರುತ್ತೆ. ಆಯಿತಾ, ಸಮಯ 1.5 ಗಂಟೆ, ಪ್ರಶ್ನೆಗಳು 30, ಗರಿಷ್ಠ ಅಂಕಗಳು 40 ಆಗಿರುತ್ತೆ. ಅಂತ ಹೇಳಿದರೆ 40 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ಈಗ ನಾವು ನೋಡ್ತಾ ಹೋಗೋಣ. ಕೆಳಗಿನ ಬಹು ಆಯ್ಕೆ ಪ್ರಶ್ನೆಗಳನ್ನು ನೀಡಿರುವ ಉತ್ತರಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೆಯಿರಿ ಅಂತ ಇದೆ. ಸೀತೆಯನ್ನು ರಾವಣ ಎಲ್ಲಿರಿಸಿದ್ದನು ಅಂತ ಇದೆ. ಇದು ಮಾತ್ರ ನನಗೆ ಫಿಕ್ಸ್ ಕ್ವಶನು, ಪ್ರತಿಯೊಂದು ಕ್ವಶನ್ ಪೇಪರಲ್ಲೂ, ಯಾಕಂದರೆ ಸುಮಾರು ಒಂದು 10 ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿದ್ದೀನಿ ನಾನು, ಎಲ್ಲದರಲ್ಲೂ ಇದೇ ಇರುವಂಥದ್ದು. ಆಯಿತಾ, ರಾಮಾಯಣ ಬಹಳ ಇದೆ, ಒಂದಲ್ಲ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಅಶೋಕವನ ಅನ್ನುವಂಥದ್ದು ಉತ್ತರ, ಪ್ರಮದವನ ಅನ್ನುವಂಥದ್ದು ಉತ್ತರ. ಆದರೆ ಇಲ್ಲಿ ಸರಿಯಾದ ಉತ್ತರ ನಿಮ್ಮ ಟೆಕ್ಸ್ಟ್ ಬುಕ್ಕಿನ ಪ್ರಕಾರ ಪ್ರಮದವನ ಅಂತ ಆಗಿರುತ್ತೆ. ತಪ್ಪಾದರೆ ತಾವುಗಳು ಕಮೆಂಟ್ ಮುಖಾಂತರ ತಿಳಿಸಬೇಕು. ಈಗ ಇದು ರಿವಿಷನ್ ಅಂತ ಅಂದ್ಕೊಂಡೆ ನನ್ನ ಜೊತೆ ಸ್ವಲ್ಪ ಒಂದು 10 ನಿಮಿಷ ಸ್ಪೆಂಡ್ ಮಾಡಿ, ಯಾರಿಗೆಲ್ಲ ನಾಳೆ ಕನ್ನಡ ಎಕ್ಸಾಮ್ ಇದೆ ಅಂತಹ ವಿದ್ಯಾರ್ಥಿಗಳು. ಇದು ರೆಡ್ಡಿಂಕಲ್ಲಿ ಕಾಣುತ್ತಿರುವಂಥದ್ದು ನಮ್ಮ ಮೇಲ್ ಐ ಡಿ ಆಗಿರುತ್ತೆ. ದಯವಿಟ್ಟು ನಮ್ಮ ಮೇಲ್ ಐ ಡಿಗೆ ತಮ್ಮ ಬಳಿ ಇರುವಂತಹ ಎಕ್ಸಾಮ್ ಆದ ತಕ್ಷಣ ನಿಮ್ಮ ಒಂದು ಯೂನಿಟ್ ಟೆಸ್ಟ್ 1 ಪ್ರಶ್ನೆ ಪತ್ರಿಕೆಗಳು ಎಲ್ಲ ಸಬ್ಜೆಕ್ಟಿಂದು ಸರ್. ಆಯಿತಾ, ಯಾವುದೇ ಸಬ್ಜೆಕ್ಟ್, ಯಾವುದೇ ಸ್ಟ್ರೀಮ್ ಆಗಿರ್ಬೋದು, ದಯವಿಟ್ಟು ಕಳುಹಿಸಿ ಕೊಡಿ. ಸೆಕೆಂಡ್ ಕ್ವಶನ್, ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಅಂತ ಇದೆ. ಸರ್, ನಾನು ಒಂದು 10 ಕ್ವಶನ್ ಪೇಪರ್ ನೋಡಿದೆ, 10ರಲ್ಲೂ ಕ್ವಶನ್ ನಂಬರ್ 1 ಕೂಡ ಇದೆ, ಕ್ವಶನ್ ನಂಬರ್ 2 ಇದೆ. ಸೇಮ್ ಕ್ವಶನು ಆ ಕಡೆಯಿಂದ ಈ ಕಡೆಯಿಂದ, ಈ ಕಡೆಯಿಂದ ಆ ಕಡೆ ಎಲ್ಲ ಚೇಂಜ್ ಆಗಿರುವಂಥ ಪ್ರಶ್ನೆಗಳು ಆಗಿರ್ತವೆ. ಕ್ವಶನ್ ನಂಬರ್ 3 ನೋಡೋಣ. ಯಾವುದರಿಂದ ಪರಿಮಳವನ್ನು ಅರಿಯಬಹುದು ಅಂತ ಇದೆ. ದೀಪದಿಂದನೋ, ಭಕ್ತಿಯಿಂದನೋ, ಸ್ನೇಹದಿಂದನೋ ಅಥವಾ ಪುಷ್ಪದಿಂದ ಅಂತ ಇಲ್ಲಿ ಕೇಳಲಾಗಿದೆ. ದಯವಿಟ್ಟು ವಿದ್ಯಾರ್ಥಿಗಳೇ ಬೇಜಾರಾಗಬಾರ್ದು, ಆನ್ಸರ್ ಯಾಕೆ ಸರ್ ಹೇಳ್ತಾ ಇಲ್ಲ ಅಂತ. ನಮ್ಮ ಗುರುಗಳು, ನಮ್ಮ ಎಕ್ಸ್ಪರ್ಟಿಗಳು ಎಲ್ಲೋ ಹೋಗಿದ್ದಾರೆ ಅವರು. ಆಯಿತಾ, ಬನ್ನಿ ಈಗ ಮುಟ್ಟಿಸಿ ಕೊಂಡವನು ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಹೆಸರೇನು ಅಂತ ಇದೆ. ಆಯಿತಾ, ದಯವಿಟ್ಟು ಕಮೆಂಟ್ ಮುಖಾಂತರ ಯಾರೆಲ್ಲ ನೋಡ್ತಾ ಇದ್ದೀರೋ ಕ್ವಶನ್ ನಂಬರ್ 1 ಏನೋ, ಬಿನೋ, ಸಿನೋ, ಡಿ ಅಂತ ಹಾಕಿ. ಕ್ವಶನ್ ನಂಬರ್ 2 ಟಟ್ ಅಂತ ಎಷ್ಟು ಸರ್ ಬರೀಲಿಕ್ಕೆ, ಒಂದು 5 ನಿಮಿಷದ ಕೆಲಸ, ಪಟ ಅಂತ ಬರೆದುಬಿಡಿ. ರಿವಿಷನ್ ಮಾಡ್ದಂಗೂ ಆಗುತ್ತೆ, ಯಾರಿಗೆ ಗೊತ್ತಿಲ್ವೋ ಅವ್ರಿಗೆ ಹೆಲ್ಪ್ ಆದಂಗೂ ಆಗುತ್ತೆ ಕಮೆಂಟ್ಸ್ ಮುಖಾಂತರ. ಧನ್ಯವಾದಗಳು. ನಿಮ್ಮ ಪ್ರೀತಿ ಹೀಗೆ ಇರಲಿ ನಮ್ಮ ಜೊತೆ. ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಯಾವುದು ಅಂತ ಇದೆ. ಆಯಿತಾ, ನನ್ನ ಪ್ರಕಾರ ಇದಕ್ಕೆ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಂತ ಅನಿಸುತ್ತೆ, ನೆನಪಿಲ್ಲ ನನಗೆ, ಸ್ವಲ್ಪ ನೋಡ್ಕೊಳ್ಳಿ ನೀವು. ಆಯಿತಾ, ವೈದ್ಯರು ಐ ಥಿಂಕ್ ಇದಕ್ಕೆ ಇರಲಿ ಬಿಡಿ. ಕ್ವಶನ್ ನಂಬರ್ ಯಾವುದು, ಈಗ 6ಕ್ಕೆ ಹೋಗೋಣ. ಸುಮ್ಮನೆ ಹೀಗೆ ಯಾಕೆ ಇಲ್ಲಿಯವರೆಗೆ ಬರ್ತೀಯಾ, ಒಂದು ವಿಷಯ ಏನಂತ ಜೋರು ರಾಗಿ, ಏನಿದು ಹೇಳೋ ಮಾರಾಯ, ಜರೋ ರಾಗಿ, ಹೇಳೋ ಮಾರಾಯ, ನಿನ್ನ ಹತ್ರ ಮಾತಾಡ್ತಾ ನಿಂತುಕೊಳ್ಳುವುದಕ್ಕೆ ನನಗೆ ಪುರ್ಸೊತ್ತಿಲ್ಲ ಎಂದು ಇಲ್ಲಿ ನಿರೂಪಕ ಯಾರನ್ನು ಕುರಿತು ಹೇಳುತ್ತಿದ್ದಾರೆ ಅಂತ ಕೇಳಲಾಗಿದೆ. ಇದು ನಿಮಗೆ 6 ಇಲ್ಲಿ ಕೊಡಬೇಕಾಗಿರೋದು ಅಥವಾ 5 ಕೊಡಬೇಕು. ಯಾವುದು MCQsಗಳು ನಿಮ್ಮ ಕ್ವಶನ್ ಪೇಪರಲ್ಲಿ ಇದೇ ರೀತಿಯಾಗಿರುತ್ತೆ. ದಯವಿಟ್ಟು 6ಕ್ಕೂ ಕೂಡ ಉತ್ತರವನ್ನು ಕಳುಹಿಸಿ. ಕೊನೆಗೆ ಬಸವಲಿಂಗ ಡ್ಯಾಶ್ನಿಂದ ಮುಕ್ತನಾದನು ಅಂತ ಇದೆ. ಸುಳ್ಳಿನಿಂದ ಅಂತ ಲಾಸ್ಟ್ ಕ್ವಶನ್ ಪೇಪರಲ್ಲಿ ಇದಕ್ಕೆ ಆನ್ಸರ್ ನಾನು ತಪ್ಪಿಳಿದ್ದೆ ಅಲ್ವಾ, ಹಾಗಾಗಿ ಈ ಆನ್ಸರ್ ಪಕ್ಕ ನನಗೆ ಗೊತ್ತು. ಐ ಥಿಂಕ್ ಸುಳ್ಳು ಅನ್ನೋದೇ 7th ಆನ್ಸರ್ ಅಂತ ಅನಿಸುತ್ತೆ. ದಯವಿಟ್ಟು ಕಮೆಂಟ್ ಮುಖಾಂತರ 7th ಕ್ವಶನಿಗೆ ಏನು ಅಂತ ಆನ್ಸರ್ ಕಳಿಸಿ. 8ನೇದು ಮಾರ್ಷನ್ನ ಜೊತೆಗಾರನ ಹೆಸರು ಡ್ಯಾಶ್ ಅಂತ ಇದೆ. ಇದು ಕೂಡ ಆನ್ಸರನ್ನು ತಾವುಗಳು ಕಳಿಸ್ಬೇಕು. ಆಯಿತಾ, ಏನಿದು ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಡ್ಯಾಶ್ ನೆನಪಾಗುತ್ತಾರೆ ಅಂತ ಇದೆ. ಆಯಿತಾ, ದಯವಿಟ್ಟು ಉತ್ತರಗಳನ್ನು ಕಳಿಸಿಕೊಡಿ. ಹೊಂದಿಸಿ ಬರೆಯಿರಿ ಇದೆ. ಬಸವಣ್ಣ, ಇದಂತೂ ನನಗೆ ಗೊತ್ತು, ಕೂಡಲ ಸಂಗಮ ದೇವ ಅಂತ. ಉರಿಲಿಂಗ ಪೆದ್ದಿ ಅಂತ ಇದೆ. ಆಯಿತಾ, ಕರ್ನಾಟಕ ಭಾರತ ಕಥಾಮಂಜರಿನೋ ಗುಹೇಶ್ವರನೋ ಅಥವಾ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರನೋ ಅದೇ ಇರಬೇಕು ನೋಡಿ. ಕುಮಾರವ್ಯಾಸ ಅಂತ ಇದೆ, ಕರ್ನಾಟಕದ ಭಾರತದ ಕಥಾಮಂಜರಿ ಅಂತ ನನಗೆ ನೆನಪಿರೋದು. 2 ಆನ್ಸರ್ ಇಲ್ಲಿ, ಬಸವಣ್ಣ, ಕೂಡಲ ಸಂಗಮದೇವ, ಕುಮಾರವ್ಯಾಸ, ಕರ್ನಾಟಕ ಭಾರತ ಕಥಾಮಂಜರಿ ಅಂತ. ಈಗ ಉಳಿದಿರೋದು ಉರಿಲಿಂಗ ಪೆದ್ದಿ ಅಂತ ಇದೆ. ಐ ಥಿಂಕ್ ಅದಕ್ಕೆ 4ನೇದೇ ಆನ್ಸರು ಅಂತ ಅನಿಸುತ್ತೆ. ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಕಮೆಂಟ್ ಮಾಡಿ ಸರ್. ಇದು ರಿವಿಷನ್ ಅಂತ ಅಂದ್ಕೊಳ್ಳಿ, ನಾನು ನಿಮ್ಮ ಟೀಚರ್ ಅಂದ್ಕೊಳ್ಳಿ. ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ, ಆದರೆ ಉತ್ತರವನ್ನು ಹೇಳ್ತಾ ಇಲ್ಲ. ಸೀತೆಯ ತಳ್ಳನಿಗೆ ಕಾರಣವೇನು ಅಂತ ಇದೆ. ನಂತರದಲ್ಲಿ ಯಾವಾಗ ನಿಲ್ಲಬಹುದು, ಯಾವಾಗ ನಿಲ್ಲಲಾಗದು ಅಂತ ಇದೆ. ಇಂತಹ ಪ್ರಶ್ನೆಗಳು. ಆಯಿತಾ, ನೋಡಿ 2 ಅಂಕಕ್ಕೆ
ಅಂದರೆ 1 ಮಾರ್ಕ್ ಕ್ವಶನ್ಸ್ ಅವೆಲ್ಲವೂ ಕೂಡ ಆಯಿತಾ. ನಂತರದಲ್ಲಿ 2 ಮಾರ್ಕ್ಸ್ ಕ್ವಶನ್ಸನ್ನು ನೋಡೋದಾದರೆ ಮಾರ್ಷನನ್ನು ಕಂಡು ಆದಿವಾಸಿಗಳು ಹೇಗೆ ಪ್ರತಿಕ್ರಿಯಿಸಿದರು ಅಂತ ಇದೆ. ತಾನು ಅದೃಷ್ಟವಂತೆ ಎಂದು ಲೇಖಕಿ ಭಾವಿಸಲು ಕಾರಣವೇನು ಅಂತ ಇದೆ. ನಂತರದಲ್ಲಿ ಇನ್ನೊಂದು ಮೇನ್ ಹೆಡ್ಡಿಂಗ್, ಯಾವುದಾದ್ರೂ ಒಂದು ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ. ಯಾವುದಾದ್ರೂ ಒಂದಕ್ಕೆ ಬರೆದ್ರೆ ಸಾಕು ಸರ್, ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು ಅಂತ ಇದೆ. ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು ಅಂತ ಇದೆ ಆಯಿತಾ. ಬಹಳ ಅಂದರೆ ನಾನು ಹೇಳ್ತೀನಿ 100% ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಇಲ್ಲಿ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ, ಸುಮ್ಮನೆ ಕಾಟಾಚಾರಕ್ಕೆ ಅಪ್ಲೋಡ್ ಮಾಡ್ತಾ ಇಲ್ಲ. ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಅಂತ ಇದೆ. ಅನ್ನಲಿಂಗಗಳ ನೆನೆಯವನೇ ನಿಮ್ಮ ಭಕ್ತನು ಅಂತ. ಹುರುಳಿಲ್ಲದೊಡೆ ಕುಡುವೇನು ಘೋರತರ ವಿಷವ ಅಂತ. ನೋಡಿ ವಿದ್ಯಾರ್ಥಿಗಳೇ, ಇಂಗ್ಲೀಷಲ್ಲಿ ಫೇಲ್ ಆಗ್ತೀನಿ ಅಂದರು, ಇಂಗ್ಲೀಷಲ್ಲಿ ಏನು ಬರಲ್ಲ ಅಂದರು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸು, ಗ್ರಾಮರಿನ ಲಿಂಕು, ಗ್ರಾಮರ್ ಏನು ಬರಲ್ವಾ, ಏನು ಯೋಚನೆ ಮಾಡಿಬಿಡಿ ಸರ್, ಅರ್ಧ ಗಂಟೆ ಟೈಮ್ ಕೊಡಿ, ಪೂರ್ತಿ ಕಲ್ತು ಬಿಡ್ತೀರಾ. ಆ ಒಂದು ಲಿಂಕನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ. ಯಾವುದಾದ್ರೂ ಒಂದು ವಾಕ್ಯದಲ್ಲಿ ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ ಅಂತ ಇದೆ ಆಯಿತಾ. ದುರಂತರ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವು ಅಂತ. ಆನೆಗೂ ಮಾನ ಮರ್ಯಾದೆ ಇರುತ್ತೋ ತಿಳ್ಕೋ ಅಂತ ಇನ್ನೊಂದು ಆಯಿತಾ ಸಂದರ್ಭ. ಈಗ ನೋಡೋಣ, ಯಾವುದಾದ್ರು ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಏನು ಸರ್ ಬರೇ ಪ್ರಶ್ನೆಗಳೇ ಬರ್ತಾ ಇದ್ದಾವಲ್ಲ, ಅಲ್ಲೋ ಕಣೋ ಗದ್ಯ ಭಾಗ, ಪದ್ಯ ಭಾಗ, ದೀರ್ಘ ಗದ್ಯ ಅಂತ ಒಂದಿದೆ ನಿಮಗೆ, ಹೌದಲ್ಲ, ಈ ರೀತಿಯಾಗಿ ಬರುವಂಥದ್ದಾಗಿರುತ್ತೆ ಆಯಿತಾ. ಪ್ರಮದವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸಿ ಅಂತ. ಯಾರಿಗೆ ಗೊತ್ತಿರಲಿಲ್ವೋ ಫಸ್ಟ್ ಆನ್ಸರ್ ಇಲ್ಲೇ ಇದೆ. ದ್ರೌಪದಿ ಅವಮಾನಕ್ಕೊಳಗಾದ 3 ಪ್ರಸಂಗಗಳನ್ನು ವಿವರಿಸಿ ಅಂತ. ಬಹಳ ಈಸಿಯಾಗಿರುವಂಥ ಪ್ರಶ್ನೆಗಳು. ಬಸವಲಿಂಗ ಎದುರಿಸುತ್ತಿದ್ದ ಸಮಸ್ಯೆಗಳು ಯಾವುವು ಅಂತ. ಆನೆ ಮತ್ತು ಮಾವುತ ಮೇಲಾಯುಧವನ್ನು ಸಾಗ ಹಾಕಲು ಮಠದವರು ಹವಣಿಸಿದ್ದೇಕೆ ಅಂತ ಇದೆ. ಈಗ ಭಾಷಾಭ್ಯಾಸ ಅಂದರೆ ಗ್ರಾಮರು ನೋಡಿ 100% ಇದೇ ರೀತಿಯಾಗಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರುತ್ತೆ. ಫಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸು, MCQಸು, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಚ್ ಆಫ್ ಫಾಲೋಯಿಂಗು, ನಂತರದಲ್ಲಿ 1 ಮಾರ್ಕ್ ಕ್ವಶನ್ಸು, ನಂತರದಲ್ಲಿ 2 ಮಾರ್ಕ್ಸು, 3 ಮಾರ್ಕ್ಸು, ಈ ರೀತಿಯಾಗಿ ನಿಮಗೆ ಪದ್ಯ ಭಾಗ, ಗದ್ಯ ಭಾಗ, ದೀರ್ಘ ಗದ್ಯ ಈ ರೀತಿಯಾಗಿ ಸಪ್ರೇಟಾಗಿ ಬರುವಂಥದ್ದಾಗಿರುತ್ತೆ. ಇದು ಪದಗಳಿಗೆ ಅರ್ಥಗಳನ್ನು ಬರೀರಿ ಅಂತ ಇದೆ. ದೂರ, ಉದಕ, ಕತಿ ಅಂತ ಇದೆ. ಈ 2 ಪದಗಳಿಗೆ ಸಮಾನಾರ್ಥಕವನ್ನು ಬರೀರಿ ಅಂತ ಇದೆ. ಸೂರ್ಯ ಅಂತ ಇದೆ, ವಲ್ಲಭ, ಚಿತ್ತ ಅಂತ. ಅಂದರೆ ಸಮಾನಾರ್ಥಕ ಅಂದರೆ ಸಿನಾನಿಮ್ಸ್ ಅಂತ ಆಯಿತಾ. ಇದು ಮೇಲಿಂದು 27ನೇ ಪ್ರಶ್ನೆಗೆ ಮೀನಿಂಗನ್ನು ಬರೆಯೋದಷ್ಟೇ. ಈ ಕೆಳಗಿನ 2 ಪದಗಳಿಗೆ ತತ್ಸಮ ರೂಪವನ್ನು ಬರೆಯಿರಿ ಅಂತ. ಬೀರ, ಜಸ, ಪರಕಿಸು ಅಂತ. ಒಂದೊಂದು ಯಾವುದಾದ್ರು ಕುರಿತು ಬರೆಯಿರಿ. ಇಲ್ಲಿಗೆ ಸಂಪೂರ್ಣವಾಗಿ ನಿಮ್ಮ ಪ್ರಶ್ನೆ ಪತ್ರಿಕೆ ಮುಗಿಯಿತು. ಒಂದು ಪ್ರಬಂಧ ಕೂಡ ಕೊಡಲಾಗುತ್ತೆ, ಅದಕ್ಕೆ ನಿಮಗೆ ಜೊತೆಗೆ ಒಂದು ಪತ್ರ ಲೇಖನ ಕೂಡ ಕೊಡಲಾಗುತ್ತೆ. ಒಂದು ಇನ್ಫಾರ್ಮಲ್ ಇರುತ್ತೆ, ಇಲ್ಲ ಫಾರ್ಮಲ್ ಯಾವುದಾದ್ರೂ ಒಂದು ಕೊಡ್ತಾರೆ. ಇಲ್ಲಿ ಇರುವಂಥದ್ದು ಈಗ ಇದು ಫಾರ್ಮಲ್ ಲೆಟರ್ ಅಂತ ಅನಿಸುತ್ತೆ, ನೋಡೋಣ ಆಯಿತಾ. ತಂದೆಗೆ ಅಂದರೆ ಇನ್ಫಾರ್ಮಲ್ ಲೆಟರ್ ಇದು ನೋಡಿ. ಶೈಕ್ಷಣಿಕ ಪ್ರವಾಸಕ್ಕೆ ಅನುಮತಿಯೊಂದಿಗೆ ಹಣ ಕಳಿಸಿ ಕೊಡುವಂತೆ ನಿಮ್ಮ ತಂದೆಗೆ ಒಂದು ಪತ್ರವನ್ನು ಬರೆಯಿರಿ ಅಂತ ಇದೆ ಆಯಿತಾ. ನೋಡಿ, ಪತ್ರದಲ್ಲಿ ಹೆಸರು ನಮೂದಿಸಬಾರದು. ತಮ್ಮ ನಿಮ್ಮ ಹೆಸರು ಬರಿಬಾರ್ರಲ್ಲ, ಇಂಗ್ಲೀಷ್ನಾಗಾದರೂ ಕನ್ನಡದಾಗಾದರೂ ಅಷ್ಟೇ. ಆದರೂ ನಿಮ್ಮ ಶಿಕ್ಷಕರು ಇದನ್ನು ಕಲಿಸಿರ್ತಾವ್ರೆ, ಸ್ವಲ್ಪ ಓದ್ಕೊಳ್ಳಿ. ಇಲ್ಲೇ ನಿಮ್ಮ ಹೆಸರು ಅಬಕ ಅಂತ, ಇಂಗ್ಲೀಷ್ನಾಗೆ XXXX ಅಂತ ಆಯಿತಾ. ಧನ್ಯವಾದಗಳು. ಇದು ನಮ್ಮ ಮೇಲ್ ಐಡಿ. ದಯವಿಟ್ಟು ನಿಮ್ಮ ಎಕ್ಸಾಮ್ ಆದ ತಕ್ಷಣ ನಮಗೆ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿಕೊಡೋದನ್ನು ಮರೆಯಬೇಡಿ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್, ಡೂ ವೆಲ್. ಉದ್ದೇಶ ಇಷ್ಟೇ ಕಣ್ರಿ, ಈ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡೋದು ಆಯಿತಾ. ಇದನ್ನು ಪೂರ್ತಿ ಗಟ್ಟಿ ಹೊಡ್ತಾರೆ, ಯಾವುದೇ ಕಾರಣಕ್ಕೂ ಡಿಸ್ಟಿಂಕ್ಷನ್ ಒಳಗಂತೂ ಬರೋಲ್ಲ. 35+ ಕನ್ನಡದಲ್ಲಿ. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಬೇಕು. ಏನ್ರಿ ಅದು ಏನಂತೀರ ಅದಕ್ಕೆ ನಿಮಗೆ, ಭಾಷಾಭ್ಯಾಸ, ಗ್ರಾಮರ್ ಚೆನ್ನಾಗಿರಬೇಕು. ಒತ್ತು ದೀರ್ಘ ಎಲ್ಲೆಲ್ಲೋ ಇಟ್ಕೊಂಡ್ರೆ ಭಾಳ ಕಷ್ಟ ಆಗುತ್ತೆ. ಧನ್ಯವಾದಗಳು.